ತಮಿಳುನಾಡಿನಲ್ಲಿ ಮತ್ತೆ ಕಾವೇರಿ ನದಿ ಖ್ಯಾತೆ ಶುರುವಾಗಿದೆ. ದಳಪತಿ ವಿಜಯ್ ಸಿಎಂ ಆಗುತ್ತಿದ್ದಂತೆ ಕಾವೇರಿ ಕಿರಿಕೀಗ ಶುರುವಾಗಿರುವಂತದ್ದು. ಈಗ ಕರ್ನಾಟಕದ ವಿರುದ್ಧ ಸಾಲು ಸಾಲು ಆರೋಪ ಕೇಳಿ ಬರ್ತಾ ಇದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಗಂಭೀರ ಆರೋಪ ಮಾಡಲಾಗಿದೆ. ಸುಪ್ರೀಂ ಆದೇಶದ ಅನ್ವಯ ನೀರು ಹರಿಸಿದ್ರೂ ಕೂಡ ಇಲ್ಲಿ ತಗಾದೆ ತೆಗೆದಿರುವಂತದ್ದು. ಕರ್ನಾಟಕ ಹೆಚ್ಚುವರಿ ಕಾವೇರಿ ನೀರನ್ನು ಮಾತ್ರ ಹರಿಸ್ತಾ ಇದೆ. ತಮಿಳುನಾಡಿನ ನೀರು ಪಾಲು ಹರಿಸುತ್ತಿಲ್ಲ ಅಂತ ಇಲ್ಲಿ ವಾದ ಮಾಡಲಾಗ್ತಾ ಇದೆ. ಹೆಚ್ಚುವರಿ ನೀರನ್ನು ಮಾತ್ರ ತಮಿಳುನಾಡಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ. ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಮೇಕೆದಾಟು ಯೋಜನೆ ವಿರೋಧವೂ ಕೂಡ ಇಲ್ಲಿ ತಮಿಳುನಾಡು ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹದ್ದು. ತಮಿಳುನಾಡಿನಲ್ಲಿ ಮತ್ತೆ ಕಾವೇರಿ ನದಿ ಖ್ಯಾತೆ ಶುರುವಾಗಿದೆ. ದಳಪತಿ ವಿಜಯ್ ಸಿಎಂ ಆಗುತ್ತಿದ್ದಂತೆ ಕಾವೇರಿ ಕಿರಿಕ್ ಶುರುವಾಗಿರುವಂತಹದ್ದು. ಕರ್ನಾಟಕ ರಾಜ್ಯದ ವಿರುದ್ಧ ಸಾಲು ಸಾಲು ಆರೋಪ ಮಾಡಲಾಗಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಗಂಭೀರ ಆರೋಪ ಕೇಳಿ ಬಂದಿದೆ. ಸುಪ್ರೀಂ ಆದೇಶ ಕೊಟ್ಟಿದೆ, ಅದರ ಅನ್ವಯ ನೀರು ಹರಿಸಲಾಗ್ತಾ ಇದೆ. ಪ್ರತಿ ವರ್ಷ ಕೂಡ ನೀರು ಹರಿಸಲಾಗ್ತಾ ಇದೆ. ಆದರೂ ಕೂಡ ಇದೀಗ ತಮಿಳುನಾಡು ಸರ್ಕಾರ ತಗದೆ ತೆಗೆದಿರುವಂತಹದ್ದು. ಹೆಚ್ಚುವರಿ ನೀರನ್ನು ಮಾತ್ರ ಹರಿಸಲಾಗ್ತಾ ಇದೆ. ತಮಿಳುನಾಡಿನ ನೀರಿನ ಪಾಲನ್ನು ಹರಿಸಲಾಗ್ತಾ ಇಲ್ಲ ಅಂತ ವಾದ ಮಾಡ್ತಾ ಇರುವಂತಹದ್ದು. ಹೆಚ್ಚುವರಿ ನೀರನ್ನು ಮಾತ್ರ ತಮಿಳುನಾಡಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ. ಉಳಿದಂತೆ ತಮಿಳುನಾಡಿಗೆ ಸೇರಿದ್ದ ನೀರನ್ನು ಬಿಡ್ತಾ ಇಲ್ಲ ಅಂತ ಇಲ್ಲಿ ಆರೋಪ ಮಾಡ್ತಾ ಇರುವಂತಹದ್ದು. ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣದಲ್ಲಿ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗೆ ಮೇಕೆದಾಟು ಯೋಜನೆ ವಿರುದ್ಧ ಕೂಡ ಇಲ್ಲಿ ತಮಿಳುನಾಡು ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಕಾವೇರಿ ವಿವಾದದಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡು ವೈಮನಸ್ಸು ಇಂದು ನಿನ್ನೆದಲ್ಲ, ಶತಮಾನಗಳ ಇತಿಹಾಸ ಇದಕ್ಕೆ ಇದೆ. ಕೋರ್ಟ್ ಆದೇಶ ಇದೆ. ಅದರ ಪ್ರಕಾರ ನಮ್ಮ ಕರ್ನಾಟಕದಿಂದ ಕಾವೇರಿ ನೀರು ಹರಿಸಲಾಗ್ತಾ ಇದೆ. ಪ್ರತಿ ವರ್ಷ ಕೂಡ ಹರಿಸಲಾಗ್ತಾ ಇದೆ. ಆದರೂ ಕೂಡ ಇಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು ಹೆಚ್ಚುವರಿ ನೀರನ್ನು ಮಾತ್ರ ಇಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ. ತಮಿಳುನಾಡಿಗೆ ಸೇರಿದ್ದನ್ನು ನೀರನ್ನು ಇಲ್ಲಿ ಬಿಡುಗಡೆ ಮಾಡಲಾಗ್ತಾ ಇಲ್ಲ ಅಂತ ಕರ್ನಾಟಕದ ವಿರುದ್ಧ ಇಲ್ಲಿ ಸಾಲು ಸಾಲು ಆರೋಪ ಮಾಡಲಾಗಿರುವುದು. ತಮಿಳುನಾಡು ಸರ್ಕಾರ ತಮಿಳುನಾಡಿನ ನೀರು ಪಾಲು ಹರಿಸಲಾಗ್ತಾ ಇಲ್ಲ, ಕೇವಲ ಹೆಚ್ಚುವರಿ ನೀರನ್ನು ಮಾತ್ರ ಹರಿಸಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇರುವಂತಕ್ಕದ್ದು. ತಮಿಳುನಾಡಿನಲ್ಲಿ ಇಂದಿನಿಂದ ವಿಧಾನಸಭೆ ಅಧಿವೇಶನ ಆರಂಭವಾಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಮಾತನಾಡುವಾಗ, ಭಾಷಣ ಮಾಡುವಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗೆ ಮೇಕೆದಾಟು ವಿಚಾರವನ್ನು ಕೂಡ ಇಲ್ಲಿ ಮುನ್ನೆಲೆಗೆ ತರಲಾಗಿದೆ. ಆ ವಿರುದ್ಧ ಕೂಡ ಇಲ್ಲಿ ತಮಿಳುನಾಡು ಸರ್ಕಾರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ದಳಪತಿ ವಿಜಯ್ ಸಿಎಂ ಆಗ್ತಾ ಇದ್ದಂತೆ ಕಾವೇರಿ ಕಿರಿಕಿ ಇದೀಗ ಮತ್ತಷ್ಟು ಕಾವೇರ್ತಾ ಇರುವಂತಕ್ಕದ್ದು. ಕರ್ನಾಟಕ ರಾಜ್ಯದ ವಿರುದ್ಧ ಸಾಲು ಸಾಲು ಆರೋಪ ಮಾಡಲಾಗ್ತಾ ಇದೆ. ಕಾವೇರಿ ನೀರು ಹೆಚ್ಚುವರಿ ನೀರನ್ನು ಮಾತ್ರ ಹರಿಸಲಾಗ್ತಾ ಇದೆ, ನಮಗೆ ಸೇರಬೇಕಾದ ಭಾಗದ ನೀರನ್ನು ಹರಿಸ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಆರೋಪ ಕೇಳಿ ಬರ್ತಾ ಇರುವಂತಕ್ಕದ್ದು. ಇವತ್ತು ತಮಿಳುನಾಡಿನಲ್ಲಿ ಅಧಿವೇಶನ ಶುರುವಾಗಿದೆ, ಜಂಟಿ ಅಧಿವೇಶನ ಶುರುವಾಗಿದೆ, ಇವತ್ತಿನಿಂದ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ ಈ ವಿಚಾರ ಮುನ್ನೆಲೆಗೆ ಬಂದಿರುವಂತಕ್ಕದ್ದು. ಎಷ್ಟು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪ್ರತಿ ವರ್ಷ ಕೂಡ ತಮಿಳುನಾಡಿಗೆ ನೀರು ಹರಿಸಲಾಗುತ್ತೆ. ಆದರೂ ಕೂಡ ಇಲ್ಲಿ ವಿಜಯ್ ನೇತೃತ್ವದ ತಮಿಳುನಾಡು ಸರ್ಕಾರ ಮತ್ತೆ ತಗಾದೆ ತೆಗೆದಿರುವಂತಕ್ಕದ್ದು. ಕಾವೇರಿ ವಿವಾದದಲ್ಲಿ ಕರ್ನಾಟಕ ಹಾಗೆ ತಮಿಳುನಾಡು ಮಧ್ಯೆ ವೈಮನಸ್ಸು ಇರುವಂತಕ್ಕದ್ದು ಇವತ್ತು ನಿನ್ನೆದಲ್ಲ, ಬಹಳ ವರ್ಷಗಳ ಶತಮಾನಗಳ ಇತಿಹಾಸ ಇದಕ್ಕಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪ್ರತಿ ವರ್ಷ ಕೂಡ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಲಾಗ್ತಾ ಇದೆ. ಆದರೂ ಕೂಡ ಇಲ್ಲಿ ಆರೋಪ ಮಾಡಿರುವುದು ಹೆಚ್ಚುವರಿ ನೀರನ್ನು ಮಾತ್ರ ಬಿಡಲಾಗ್ತಾ ಇದೆ, ನಮ್ಮ ಪಾಲಿಗೆ ಸೇರಬೇಕಾದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇಲ್ಲ ಅಂತ ಹೇಳಿ ವಿಜಯ್ ನೇತೃತ್ವದ
ಸರ್ಕಾರ ಇಲ್ಲಿ ಆರೋಪ ಮಾಡಿರುವುದು ಕರ್ನಾಟಕ ಸರ್ಕಾರದ ವಿರುದ್ಧ, ಕರ್ನಾಟಕ ರಾಜ್ಯದ ವಿರುದ್ಧ ಸಾಲು ಸಾಲು ಆರೋಪ ಮಾಡಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ಮತ್ತೆ ಕಾವೇರಿ ನದಿ ಖ್ಯಾತೆ ಶುರುವಾಗಿರುವಂತಕ್ಕದ್ದು, ಹಾಗೆ ಮೇಕೆದಾಟು ಯೋಜನೆ ಬಗ್ಗೆ ಕೂಡ ಇಲ್ಲಿ ಖ್ಯಾತೆ ತೆಗೆದಿರುವಂತಕ್ಕದ್ದು. ಈ ಸಮಸ್ಯೆ ಇದ್ದಾಗ ಅದು ಕಾರ್ಯನಿರ್ವಹಿಸಿದ್ರೆ ಸಮಸ್ಯೆ ಆಗುತ್ತೆ ಅನ್ನುವ ಆರೋಪ ಕೂಡ ಈಗ ಕೇಳಿ ಬರ್ತಾ ಇರುವಂತಕ್ಕದ್ದು. ಇವತ್ತು ರಾಜ್ಯಪಾಲರು ಭಾಷಣ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಕಾವೇರಿ ನೀರನ್ನು ಹರಿಸಲಾಗ್ತಾ ಇಲ್ಲ, ಹೆಚ್ಚುವರಿ ನೀರನ್ನು ಮಾತ್ರ ಬಿಡುಗಡೆ ಮಾಡಲಾಗ್ತಿದೆ ಅಂತ ಕರ್ನಾಟಕ ರಾಜ್ಯದ ವಿರುದ್ಧ ಸಾಲು ಸಾಲು ಆರೋಪ ಮಾಡಿರುವುದು ತಮಿಳುನಾಡು ಸರ್ಕಾರ.